ನಮಸ್ಕಾರ ವೀಕ್ಷಕರೇ, ನಾನು ರೇಷ್ಮಾ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್. ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿರುವ ಕೆಆರ್ಎಸ್ ಡ್ಯಾಂಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭೇಟಿ ನೀಡಿ ಜಲಾಶಯದ ಸ್ಥಿತಿಗತಿ, ನೀರಿನ ಲಭ್ಯತೆ, ಒಳ ಹಾಗೂ ಹೊರ ಹರಿವಿನ ಪ್ರಮಾಣವನ್ನು ಪರಿಶೀಲನೆ ಮಾಡಿ ಸುದ್ದಿಗೋಷ್ಠಿ ನಡೆಸಿದರು. ಬ್ಯೂರೋ ರಿಪೋರ್ಟ್ ಮೊಹಮ್ಮದ್ ರಫಿ, ಕರ್ನಾಟಕ ಪವರ್ ಟಿವಿ, ವಿಜಯನಗರ. ಹಳ್ಳ ಐತೆ ಅಲ್ಲೇ ತಗೊಳ್ಳಿ ಅನು ತಗೊಳ್ಳಿ ನೀವು ನಡ್ರಿ ಸರ್ ಅಂತಾರೆ ಮುಂದೆ. ಹೋಗಲ್ಲ ಒಳಗೆ ಹೋಗ್ಬೇಡಪ್ಪ. ನೀನು ಅವಾಗಿಂದ ಹೇಳ್ತಾ ಇದ್ದೀನಿ, ತಗೊಳ್ಳಿ ಆಯಿತು, ನಿಂತಲ್ಲಿ ತಗೊಬೇಡಿ, ಒಳಗೆ ಬರಬೇಡಿ. 7 ಸತ್ಕೆ ಹತ್ರಕ್ಕೆ ಹೋಗ್ಬಿಡು. ಹಂಗಿದೆಯಾ? ಹಂಗೆ ಗೊತ್ತಾಗಲ್ಲ ನಿಮಗೆ? ಗೊತ್ತು ನನಗೆ, ಸ್ಟಾಫೇ ದೂರದಿಂದ ತಗೊಳ್ಳಿ. ಹಂಗೆ ಬಿಡಬಾರ್ದು. ಹಂಗೆ ಗೊತ್ತಾ ನಿಮಗೆ? ನಿಮ್ಮದೇ ಇನ್ನೊಬ್ಬ ವಿಡಿಯೋ ಮಾಡ್ತಾನೆ. ಹೋಗಲ್ಲ ಅಣ್ಣ, ಇಲ್ಲೇ ಇರ್ತೀವಿ. ಮುಂದೆ ಹೋಗೋದಿಲ್ಲ ಅಣ್ಣ. ಬೇಡ. ಹೌದು. ಹಿಂದೆ ಬಾ. ಯಾರು
ಅವರು 11 ಇರೋದು ಹೇಳ ಸ್ವಲ್ಪ ಫೈಟ್ ತಗೊಂಡು ಬಂದಿದ್ದು ಶಾಕ್ ಹೋಗ್ಬೇಡ ಕಣ ರೆಡಿಯೋ ಈಗ ಯಾವತ್ತೂ ಮಲ ಮಾಡಿರಲ್ಲ ಫಸ್ಟ್ ಟೈಮ್ ಮಲ ಮಾಡಿರಲ್ಲ ಮೂವ್ ಮಾಡಿ ಸಾಕು ನಡ್ರಿ ಈಗ ಸಾಕು ನಡ್ರಿ ಅಲ್ಲಿ ಅದಿರೋ ಜಾಗ ಈಗಾಗಲೇ ಆಗೋಗಿದೆ ನಮ್ಮೆಲ್ಲ ಇದು ಮಾಡ್ತಿದ್ದೀವಿ ಸೌಭಾಗ್ಯ ಈ ವರ್ಷ ನಮಗೆ ಗೊತ್ತಿದೆ. ಕಳೆದ ವರ್ಷ ಬಹಳ ಕಷ್ಟದಲ್ಲಿದ್ದೋ ಆದರೂ ನಮ್ಮ ರೈತರನ್ನು ನಾವು ಕಾಪಾಡಿದ್ದೇವೆ. ಶಕ್ತಿ ಮೀರಿ ಅನೇಕ ಅಡೆತಡೆಗಳಿಗೂ ಕೂಡ ನಮ್ಮ ರೈತರ ಕಾಪಾಡುವಂಥ ಕೆಲಸ ನಮ್ಮ ಜಿಲ್ಲಾ ಮಂತ್ರಿಗಳ ಸಮ್ಮುಖದಲ್ಲಿ ಅವರ ಮುಖಂಡತ್ವದಲ್ಲಿ ಮಾಡಿದ್ದೇವೆ. ಇವತ್ತು ಈ ವರ್ಷ ಹೋದ ವರ್ಷ 200ಕ್ಕೂ ಹೆಚ್ಚು ತಾಲೂಕುಗಳ ಬರಗಾಲ. ಈ ವರ್ಷ ತಾಯಿ ಕೃಪೆ ನಮಗೆ ಸಮೃದ್ಧಿಯಾಗಿ ಕಾಣ್ತಾ ಇದೆ. ಇಂದುವರೆಗೂ ನಮಗೆ ಕಾಣ್ತಾ ಇದೆ. ನಮಗೆ ಈಗಾಗಲೇ ಗೊತ್ತಿದೆ ಏನು ಕಾವೇರಿಯ ಅಥಾರಿಟಿ ಏನಿದೆ, ಅಥಾರಿಟಿ ಅವರು ನಮಗೆ ಆದೇಶ ಕೊಟ್ಟರು. 40 TMC ಬಿಡಬೇಕಾಗಿತ್ತು. 40 TMC ಬಿಡಬೇಕಾಗಿತ್ತು. ಆದರೆ ನೀವು 20 TMC ಆದರೂ ಕೂಡ ಪ್ರತಿದಿನ ಬಿಡಬೇಕು ಅಂತೇಳಿ ನಮಗೆ ಆದೇಶವನ್ನ 11ನೇ ತಾರೀಕು ಜುಲೈ ಕೊಟ್ಟು 31ನೇ ತಾರೀಕು ಬಿಡಿ ಅಂತ ಹೇಳಿದ್ರು. ನಾವು ಬಿಡಲಿಲ್ಲ. ಕೆಲವರು ಬಿಟ್ಟಿದ್ದೀವಿ ಅಂತ ವಾದ ಮಾಡ್ತಿದ್ರು, ನಾವು ಬಿಡಕ್ಕೆ ಹೋಗ್ಲಿಲ್ಲ. ನಾವು ಬಹಳ
ಜವಾಬ್ದಾರಿಯುತವಾಗಿ ಎಲ್ಲ ಪಕ್ಷದ ನಾಯಕರುಗಳೆಲ್ಲ ಕರೆದು ನಮ್ಮ ರಾಜ್ಯದ ಮತ್ತು ಡೆಲ್ಲಿಯಲ್ಲಿರುವಂಥ ನಮ್ಮ ಅಡ್ವೊಕೇಟ್ಸ್ ಕೂಡ ಕರೆದು ಚರ್ಚೆ ಮಾಡಿ ನಾವು ನಮ್ಮ ರೈತರನ್ನ ರಾಜ್ಯನ ಯಾವ ರೀತಿ ಕಾಪಾಡಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡಬೇಕು. ಈ ಮಧ್ಯದಲ್ಲಿ ನಮಗೆ 40 TMC ಟಾರ್ಗೆಟ್ ರೆಗ್ಯುಲರ್ ನಾರ್ಮಲ್ ಇಯರ್ನಲ್ಲಿ 40.43 TMC ಬಿಡಬೇಕಾಗಿದೆ. ಸೊ ಮೊನ್ನೆ ಅವರು 20 TMC ಬಿಡಿ ಅಂತ ಹೇಳಿದರು. ಈಗಾಗಲೇ ತಪ್ಪು ಬಂದಿದೆ. ಈ ದಿನದವರೆಗೂ ಅವರ ಆದೇಶ ಕೊಟ್ಟ ಮೇಲೆ ಇಲ್ಲಿವರೆಗೂ ಬಿರುಗುಂಡ್ಲಿಗೆ ಈ ಮಧ್ಯಾಹ್ನ ಈ ಹೊತ್ತಿನಲ್ಲಿ 30 TMC ನೀರು ಅವರಿಗೆ ನಾವು ತಲುಪಿಸಿದ್ದೇವೆ. 30 TMC ನೀರು. ಇನ್ನು 10 TMC ನೀರು ತಲುಪಿದ್ರೆ ಈ ವರ್ಷದ ಒಂದು ನಾರ್ಮಲ್ ವ್ಯವಸ್ಥೆಗೆ ಬರ್ತೇವೆ. 51,000 TMC ನೀರು, 51,000 ಕ್ಯೂಸಿಕ್ ನೀರು ಈಗ ಅವರಿಗೆ ನಾವು KRS ಇಂದ, ಗಬನಿಯಿಂದ, ಬೇರೆ ಬೇರೆ ಕಡೆ ನಮ್ಮ ಕಾವೇರಿಗೆ ಒಟ್ಟು ಜಲಾನಯ ಪ್ರದೇಶದಿಂದ ಅವರಿಗೆ ತಲುಪಿಸ್ತಾ ಇದ್ದೇವೆ. 250 ಕಿಲೋಮೀಟರ್ ನೀರು ಬಿಟ್ಟಬೇಕಾಗಿದೆ. ಆ ದೃಷ್ಟಿಯಿಂದ ಆವರೇಜ್ 4 TMC ನೀರು ಇವತ್ತು ಅವರಿಗೆ ಬಿರುಗುಂಡಿನಲ್ಲಿ ಸ್ಟೋರೇಜ್ ಆಗುವಂಥ ಎಲ್ಲ ವ್ಯವಸ್ಥೆ ಇವತ್ತು ಇದೆ. ಸೊ ಅದಕ್ಕೆ ನಮ್ಮ ಮಧ್ಯದಲ್ಲಿ ನಮ್ಮ ಡ್ಯಾಮ್ ಕೂಡ ನಾವು ಅದನ್ನು ಸೇಫ್ಟಿ ಮೆಷರಲ್ಲಿ ಈಗಾಗಲೇ ಅನೇಕ ಸ್ಕೀಮ್ಗಳನ್ನ ತೆಗೆದುಕೊಂಡು ಮಧ್ಯದಲ್ಲಿ ಅದನ್ನು ರಿಪೇರಿ ಕೂಡ ಎಲ್ಲ ಮಧ್ಯದಲ್ಲಿ ಎಲ್ಲ ನೋಡಿ ಭಾಳ ಗಮನಿಸಿ ನಾವು ಅದಕ್ಕೆಲ್ಲ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಸೊ ಅದರಿಂದ ಇವತ್ತು ನಾವೇನು 31ರಿಂದ ಇಲ್ಲಿವರೆಗೂ 30ನೇ ತಾರೀಕು ಏನು ನೀರು ಹರಿಸಬೇಕು ಅಂತ ಏನು ನಮ್ಮ ಆದೇಶ ಇದೆ ಅದನ್ನು ಪಾಲನೆ ಮಾಡಿದ್ದೀವಿ ಅನ್ನೋ ಮಾತನ್ನು ವರ್ಣನ ಕೃಪೆಯಿಂದ ನಾವು ಮಾಡಿದ್ದೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇದಲ್ಲದೆ 1657 ಕೆರೆಗಳು ಕಾವೇರಿ ಜಲಾನಯ ಪ್ರದೇಶದಲ್ಲಿ ಇದೆ. ಎಲ್ಲ ಕೆರೆಗಳಿಗೂ ಕೂಡ ನೀರನ್ನು ತುಂಬಿಸಲಿಕ್ಕೆ ಆ ಚಾನಲ್ಗಳನ್ನ ಓಪನ್ ಮಾಡಿ ಆ ಎಲ್ಲೆಲ್ಲಿ ಆ ಕೆರೆಗಳಿದೆ ಅದನ್ನೆಲ್ಲ ತುಂಬಿಸಲಿಕ್ಕೆ ಕಾರ್ಯಕ್ರಮ ರೂಪಿಸಬೇಕು ಅಂತೇಳಿ ನಾನು ಅಧಿಕಾರಿಗಳಿಗೆ ತುಂಬಿಸಲಿಕ್ಕೆ ನಾವೀಗಾಗಲೇ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳಿಗೆ MD ಇಂದ ಹಿಡಿದು KWವರೆಗೂ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೂ ಎಲ್ಲರೂ ಕೂಡ ಆದೇಶವನ್ನು ಅವರಿಗೆಲ್ಲ ನಾವು ಕೊಟ್ಟಿದ್ದೇವೆ. ಅವರು ಅದನ್ನು ಸಮರ್ಪಕವಾಗಿ ಎಲ್ಲ ಕಡೆ ಕಾರ್ಯಗಳನ್ನು ತುಂಬಿಸುವಂತ ಯಾಕೆಂದ್ರೆ ಮುಂಜಾಗ್ರತವಾಗಿ ಅವರು ಮಾಡ್ತಾ ಇದ್ದಾರೆ. ನಮ್ಮ ಕೃಷಿ ಇಲಾಖೆಯ ಮಂತ್ರಿಗಳು ಬಹಳ ಇದ್ರ ಬಗ್ಗೆ ಜವಾಬ್ದಾರಿ ತೆಗೆದುಕೊಂಡು 2 ಲಕ್ಷ ಹೆಕ್ಟರ್ ಬಿತ್ತನೆಗೆ ಗುರಿಯನ್ನ ಅವರು ಕಾರ್ಯಕ್ರಮವನ್ನು ಕೂಡ ರೂಪಿಸಿದ್ದಾರೆ. 5,90,000 ಕ್ವಿಂಟಾಲ್ ಬಿತ್ತನೆ ಬೀಜವನ್ನ ಸಂಗ್ರಹ ಮಾಡಿ ಇಟ್ಕೊಂಡಿದ್ದಾರೆ. 27 ಲಕ್ಷ ಟನ್ ರಸಗೊಬ್ಬರ ದವಸ ಧಾನ್ಯ ಕೂಡ ಅದಕ್ಕೆ ಏನೇನು ಬೇಕು ಮುಂಜಾಗ್ರತೆಯಾಗಿ ಅವರೆಲ್ಲ ಮೀಟಿಂಗ್ ಮಾಡಿ ಅದಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ಸೊ 30 ಲಕ್ಷ ರೈತರಿಗೆ 25,000 ಕೋಟಿ ಸಾಲ ವಿತರಣೆ ಕೂಡ ಆ ವ್ಯವಸಾಯ ಸಂಬಂಧಪಟ್ಟಂತೆ ನಮ್ಮ ಎಲ್ಲ ಕೋಆಪರೇಟಿವ್ ಬ್ಯಾಂಕ್ಸ್ನಿಂದ ಏನೇನು ವ್ಯವಸ್ಥೆ ಮಾಡಬೇಕು ಅದೆಲ್ಲ ಇದೆ. ಸೊ ಈ ಸಾಲಿನ ಮುಂಗಾರು ಸಂಬಂಧಪಟ್ಟಂತೆ ರೈತರಿಗೆ ಬಿತ್ತನೆ ಬೀಜ, ರಸಗೊಬ್ಬರ ಮತ್ತು 0% ಬಡ್ಡಿ ದರದಲ್ಲಿ ಅವರಿಗೆ ಕೊಡಲು ಈಗಾಗಲೇ ನಮ್ಮ ಸರ್ಕಾರ ಸಜ್ಜಾಗಿದೆ. ಇದು ನಮ್ಮ ರೈತರ ಬದುಕಿಗೆ ಯಾವತ್ತೂ ಕೂಡ ನಾವು ನಮ್ಮದೇ ಆದಂಥ ಒಂದು ಪದ್ಧತಿಯನ್ನು ರೈತರ ಪರವಾಗಿ ನಾವೇನು ಊಟಾಟಿಕೆಗೆ ಮತ್ತೊಂದು ಮಾಡೋದಲ್ಲ. ನಮ್ಮ ಬದುಕು, ನಮ್ಮ ಸರ್ಕಾರ ರೈತರ ವಿಚಾರದಲ್ಲಿ ನಮ್ಮದು ಮೊದಲನೇ ಅಜೆಂಡಾ. ಯಾವಾಗಲೂ ಕೂಡ ಅದನ್ನು ನಾವು ಏನು ಕೊಟ್ಟು ಮಾತಿದೆ ಆ ಕೊಟ್ಟು ಮಾತನ್ನು ಕೂಡ ನಾವು ಉಳಿಸ್ಕೊಂಡು ಬರೀ ನಮ್ಮ
ಪ್ರಚಾರಕ್ಕಲ್ಲ, ನಮ್ಮ ವಿಚಾರ ಕೂಡ ರೈತನ ಬದುಕಿಸದೆ ಕೂಡ ಇದೆ. ಎರಡನೇದು, ಇದೊಂದು ಬಹಳ ಪವಿತ್ರವಾದಂಥ ಕ್ಷೇತ್ರ. ನಾನು ಏನು ನಮ್ಮ ವಾರಣಾಸಿಯಲ್ಲಿ ಗಂಗಾ ಆರತಿ ಮಾಡ್ತಾ ಇದ್ದಾರೆ, ಆ ಮಾದರಿಯಲ್ಲಿ ಇಲ್ಲೂ ಕೂಡ ನಮ್ಮ ಕಾವೇರಿ ಆರತಿಯನ್ನ ಮಾಡಲಿಕ್ಕೆ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ನಾನು ರೂಪಿಸ್ತಾ ಇದ್ದೇನೆ. ಸೊ ಅದಕ್ಕೆ ತುಂಗಾರದ ಆರತಿನೂ ನಾನು ಹಿಂದೆ ಮಂತ್ರಿಯಾಗಿದ್ದಾಗ ಹೋಗಿ ನೋಡಿ ಬಂದಿದ್ದೇನೆ. ಸೊ ನಮ್ಮ ಅಧಿಕಾರಿಗಳು, ನಮ್ಮ ಸ್ನೇಹಿತರುಗಳೆಲ್ಲ ಕೂಡ, ದಿನೇಶ್ ಅವರು ಕೂಡ ನನ್ನ ಹತ್ರ ಮಾತಾಡ್ತಾ ಇದ್ರು. ಸೊ ನಾನು ಮಧ್ಯ ಒಂದು ನೋಡಿದ್ದೆ ಕೆಲವು ಕಡೆ ಹೋಗಿ. ಸೊ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ನೇತೃತ್ವದಲ್ಲಿ ಮೈಸೂರಿನ ಶಾಸಕರು ಕೂಡ ಒಳಗೊಂಡು ಧಾರ್ಮಿಕ ದತ್ತಿ ಇಲಾಖೆಗೆ ಸಂಬಂಧಪಟ್ಟಂತ ಅವನು ಕೂಡ ನಾನು ಒಂದು ತಂಡ ಕೂಡ ಕಳಿಸಿ ನಮ್ಮ ಕಾವೇರಿ ನಮ್ಮ ಕೊಡಗಿನ ಶಾಸಕರು ಕೂಡ ಜೊತೆ ಮಾಡಿ ಇವರೆಲ್ಲ ಒಂದು ಟೀಮ್ 25-30 ಜನ ಟೀಮನ್ನು ಕಳಿಸಿ ಅಲ್ಲೊಂದು ನೋಡಿ ಒಂದು ತಿಂಗಳ ಒಳಗಡೆನೆ